ಇದೀಗ ಫಿಟ್ಟಿಂಗ್ ಇರ್ತದೆ ಅಂತ ಹೇಳಿದ್ರು ಆಯಿತಾ. ಇದನ್ನು ಇದು ಫಿಟ್ ಆಗಿರ್ತದೆ. ಇದು ನಿಮಗೆ ಮಿಷಿನ್ ಸ್ಟ್ರಕ್ ಆಯಿತು ಅಂದರೆ ಇದೆರಡು ಸ್ಕ್ರೂ ಇರುತ್ತೆ, ರಿಮೂವ್ ಮಾಡಿದ್ರೆ ಇದು ಆಚೆ ಬರುತ್ತೆ. ಆಚೆ ಬಂದ್ಬಿಟ್ಟು ತಗೊಳ್ಳಿ, ಮಿಷಿನ್ನು ಟೈಟ್ ಇತ್ತು ಅಂದ್ಕೊಳ್ಳಿ. ಈ ರಿಮೂವ್ ಮಾಡಿಬಿಟ್ಟು ಮಿಷಿನ್ ತಿರುಗಿಸಿ ಫ್ರೀಯಾಗಿದೆ, ಅದು ಜೋಡಿಸ್ದಾಗ ಟೈಟ್ ಬರ್ತದೆ ಅಂದರೆ ನೀವು ದಾರನ ಸರಿಯಾಗಿ ಕ್ಲೀನ್ ಮಾಡಿರಲ್ಲ. ಇದರೊಳಗಡೆ ನೀವು ದಾರ ಆಮೇಲೆ ಇದೇನಾಗಿರ್ತದೆ, ಹಿಂಗೆ ಲಾಕ್ ಆಗಿರ್ತದೆ. ಈ ಸ್ಕ್ರೂ ಬಂದು ಇಲ್ಲಿ ಟೈಟ್ ಆಗಿರುತ್ತೆ. ನೀವು ಇದನ್ನು ಸ್ಕ್ರೂಡ್ರೈವರಿಂದ ಬಿಚ್ಚಿತು ಅಂದರೆ ಇದು ಡಿಸ್ಕನೆಕ್ಟ್ ಆಗುತ್ತೆ. ಡಿಸ್ಕನೆಕ್ಟ್ ಆದಮೇಲೆ ಇದು ಸಪ್ರೇಟ್ ಮಾಡಿ, ಇದರೊಳಗೆ ಏನಾಗಿರುತ್ತೆ, ಇಷ್ಟಿಷ್ಟು ದಾರ ಇದ್ರೂ ಸಾಕು. ಮಿಷಿನ್ ಸ್ಟ್ರಕ್ ಹಾಕಿ ಇಷ್ಟು ದಾರ ಇದ್ರೂ ಸಾಕು, ಟೈಟ್ ಆಗ್ಬಿಡುತ್ತೆ. ಅವಾಗ ಏನು ಮಾಡಿ, ಒಂದು ಬಟ್ಟೆಲಿ ನೀಟಾಗಿ ಒರೆಸ್ಕೊಬೇಕು. ಇದು 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 ಎಲ್ಲ ಒರೆಸ್ಕೊಬೇಕು. ಒರೆಸ್ಕೊಂಡಾದ್ಮೇಲೆ ಮತ್ತೆ ಹಾಕೋದಂಗೆ ಇದನ್ನು ಇದು ನೋಡಿ ಸ್ಲೋಪ್ ಇದೆ, ಇನ್ನೊಂದು ಹಿಂಗೆ ಕಟ್ಟಿಂಗ್ ಕೊಡೋರೆ ಅಬ್ಸರ್ವ್ ಮಾಡ್ಕೊಳ್ಳಿ, ಓಕೆನಾ. ಇದು ಬಂದು ಈ ಪೊಸಿಷನ್ ಹಿಂಗೆ ಹೋಗೋದು. ಒಬ್ಬೊಬ್ರು ಏನು ಮಾಡ್ತಾರೆ, ರಿಂಗ್ನ ಉಲ್ಟಾಕ್ಬಿಡ್ತಾರೆ. ಉಲ್ಟಾಕ್ತಾ ಏನಾಯ್ತದೆ, ಅವಾಗಲೂ ದಾರ ಇರುತ್ತೆ. ಸ್ಲೋಪ್ ಬಂದು ನೀಟಾಗಿ ಹಿಂಗೆ ಹೋಗೋದು. ಮತ್ತು ಇದನ್ನು ಹಿಂಗೆ ಹಾಕಿ ಈ ಸ್ಕ್ರೂನ ಟೈಟ್ ಮಾಡ್ಬೋದು. ಟೈಟ್ ಮಾಡಿದ್ಮೇಲೆ ಈ ಪಾರ್ಟ್ಸಕ್ಕೆ ಹೆಂಗೆ ಹಾಕಬೇಕು, ಈ ಪೊಸಿಷನ್ ಫ್ರಂಟ್ ಇದೆಯಲ್ಲ ಆ ನೇರಕ್ಕೆ ಈ ಪೊಸಿಷನ್ ಹಿಂಗೆ ಬರಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ, ಉಲ್ಟಾ ಹಾಕೋಕ್ಕೆ ಟ್ರೈ ಮಾಡ್ತಾರೆ. ಉಲ್ಟಾ ಹಾಕ್ಬಿಟ್ರೆ ಏನಾಗ್ತದೆ, ಕೇಸ್ ಬಾಬಿನ್ ಹಾಕೋಕ್ಕಾಗಲ್ಲ. ಅವಾಗ ಏನು ಮಾಡಬೇಕು, ನೀವು ಈ ಪೊಸಿಷನ್ ಹಿಂಗೆ ಇಟ್ಕೊಂಡು ಈ ಪಾರ್ಟ್ಸ್ನ ಫಸ್ಟ್ ಕೆಳಭಾಗ ಹಾಕಿ, ಒಳಭಾಗ ಕಟಿಂಗ್ ಇದೆಯಲ್ಲ ಆ ಕಟಿಂಗ್ ಒಳಭಾಗ ಹೋಗುತ್ತೆ. ಈ ಬೆರಳಲ್ಲಿ ಇದನ್ನು ಪುಷ್ ಮಾಡಬೇಕು. ಹಿಂಗೆ ಎಳ್ಕೊಂಡಾಗ ಏನಾಗ್ತದೆ, ಒಳಗೆ ಹೋದ್ಮೇಲೆ ಇದನ್ನು ರಿಂಗು ಸುತ್ತ ತಿರುಗಿಸ್ಬೇಕು. ಒಂದು ಕಡೆನೂ ಹಿಡಿಬಾರ್ದು. ಹಿಂಗೆ ಹಿಡಿತೈತೆ ಅಂದರೆ ಒಳಗಡೆ ದಾರ ಇದೆ, ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅಂತ. ಹಿಂಗೆ ತಿರುಗಿಸಿದಾಗ ಎಲ್ಲೂ ಹಿಡಿತಿಲ್ಲ, ಫ್ರೀಯಾಗಿ ತಿರುಗ್ತೈತೆ ಅಂದರೆ ದಾರ ಏನಾಗುತ್ತೆ, ದಾರ ಸರಿ ಹಾಕೊಂಡ್ರೆ ಇದನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಆದಮೇಲೆ ಮತ್ತೆ ಮಿಷಿನ್ ಸ್ಟ್ರೈಟ್ ಮಾಡ್ತಾರೆ. ಸೂಜಿ ಕಂಬ ಇದೆಯಲ್ಲ, ಇದು ನೀರು ತಿರುಗಿಸಿದಾಗ ಮೇಲೆ ಹೋದರೆ ಈ ಪೊಸಿಷನ್ ಹಿಂಗೆ ಬರುತ್ತೆ. ಅದು ಆಪೋಸಿಟ್ನ ಇದು ಹಿಂಗೆ ತಿರುಗಿಸಿ ಹಿಂಗೆ ಹಾಕಿ ಎರಡು ಸ್ಪೂನ್ ಟೈಟ್ ಮಾಡ್ಕೊಂಡು ಇದು ದಾರ ಸೇರಿಕೊಂಡು ಕ್ಲೀನ್ ಮಾಡ್ಕೊಳ್ಳೋ ಕೆಲಸ. ನೀಟಾಗಿ ಕಚ್ಕೊಂಡಿರಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ, ಹಿಂಗೆ ಗ್ಯಾಪ್ ಇರುತ್ತೆ, ಗ್ಯಾಪ್ ಇದ್ದಾಗ ಟೈಟ್ ಮಾಡಿದ್ರೆ ಏನಿರುತ್ತೆ, ಮಿಷಿನೂ ಟೈಟ್ ಆಗುತ್ತೆ. ಇದು ನೀಟಾಗಿ ಎರಡು ಸೈಡು ಕಚ್ಕೊಂಡಿದ್ದು ಸ್ಕ್ರೂ ಟೈಟ್ ಮಾಡಿದ್ರೆ ಲಾಕ್ ಆಗುತ್ತೆ. ಇದು ದಾರ ಸೇರಿಕೊಂಡ್ರೆ ಕ್ಲೀನ್ ಮಾಡಬೇಕು. ದಾರ ಬಂದು ಲಾಕಾಗಿರ್ತದೆ. ಮತ್ತೆ ನೀವು ಕ್ಲೀನ್ ಮಾಡಿ ಜೋಡಿಸಿದಾಗ ಟೈಟ್ ಬಂತು ಅಂದರೆ ಇದೇ ಮಿಸ್ಟೇಕ್, ದಾರನ ಸರಿಯಾಗಿ ಕ್ಲೀನ್ ಮಾಡಿರಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ನಿಮ್ಗೆ ಹಂಗೂ ಹೊಸ ಮಿಷಿನ್, ಈ ಹಳೆ ಮಿಷನ್ಸ್ ಒಂದು 5-6 ಪೀಸ್ ಥರ ಇಡಬೇಕು ಸುಮ್ಮನೆ. ಆ ಇಡಬೇಕಾದ್ರೆ ಈ ಎಡ್ಜಿಂದ ನೋಡಿ, ಎಡ್ಜಿಗೆ ಯಾವತ್ತೂ ತಾಗಬಾರ್ದು. ಇದ್ರ ಎಡ್ಜಿಂದ ಒಂದು ಸ್ವಲ್ಪ ಹಿಂದೆ ಇರಬೇಕು. ಈಗ ಇದೇ ಪೇಪರ್ ಅಂದ್ಕೊಡಿ, ಇಷ್ಟು ಇರಬೇಕು ಗ್ಯಾಪ್, ನ್ಯೂಸ್ ಪೇಪರ್ ಇಲ್ಲಿಗೆ ನೀವು ಇಲ್ಲಿ ಹಾಕಿದ್ರೆ ಇನ್ನು ಸ್ವಲ್ಪ ಮುಂದೆ ಹಾಕಿಬಿಟ್ರೆ ಏನಾಯ್ತದೆ, ಪೇಪರ್ ಸ್ವಲ್ಪ ಮುಂದೆ ಬಂದಾಗ ಈ ಪಾರ್ಟ್ಸ್ ಏನಾಯ್ತದೆ ಟಚ್ ಆಗುತ್ತೆ. ಟಚ್ ಆದಾಗ ಮತ್ತೆ ಟೈಟ್ ಆಗುತ್ತೆ. ನೀವು ಮತ್ತೆ ತೆಗೆದ್ಮೇಲೂ ಕ್ಲೀನ್ ಮಾಡಿದ್ಮೇಲೂ ಟೈಟ್ ಬರ್ತಿದೆ ಅಂದರೆ ಇದು ಆವಾಗ ನ್ಯೂಸ್ ಪೇಪರ್ ಹಾಕಿದ್ರೆ ಆಯಿಲ್ ಒಂದೊಂದು ಡ್ರಾಪ್ ಹಾಕಿದ್ರೆ ಕಚ್ಕೊಬರ್ತದೆ. ಎಂತಕ್ಕಂದರೆ ಒಂದೊಂದು ಸರಿ ಏನಾಯ್ತದೆ, ಸೂಜಿ ಕಟ್ಟಾಗಿರ್ತದೆ. ಸೂಜಿ ಕಟ್ಟಾದಾಗ ಏನಾಗಿರ್ತದೆ, ಈ ಪಾರ್ಟ್ಸ್ಗೆ ಇಲ್ಲ ಇದಕ್ಕೆ ಇಲ್ಲ ಇಲ್ಲಿಗೆ ಎಲ್ಲಿಗಾರ ಒಂದು ಕಡೆ ಸೂಜಿ ತಾದಾಗ ಏನಾಯ್ತದೆ, ನೀವು ಎಷ್ಟೇ ಸಲ ಬರೋದ್ರು ದಾರ ಕಟ್ಟಾಗೋ ಪ್ರಾಬ್ಲಮ್ ಏನು, ಇಲ್ಲೆಲ್ಲ ಸೂಜಿ ಇಟ್ಟಿರುತ್ತೆ ಈ ಜಾಗದಲ್ಲಿ ನೋಡಿ. ಲೈಟಾಗಿ ಅಬ್ಸರ್ವ್ ಮಾಡಿ, ಇಲ್ಲೆಲ್ಲ ಸೂಜಿ ಇಟ್ಟು 1-2-3 ಸೂಜಿ ಬಿದ್ದೈತೆ ನೋಡಿ. ಅವಾಗ ಏನಾಯ್ತದೆ, ನೈಸ್ ಇದ್ರೂ ಪರವಾಗಿಲ್ಲ, ನೈಸ್ ಆಗಿಲ್ಲ, ಸ್ವಲ್ಪ ರಫ್ ಇದ್ದಾಗ ಏನಾಯ್ತದೆ ದಾರ ಕಟ್ಟ. ಅವಾಗ ಏನು ಮಾಡಬೇಕು, ಒಂದು ಎಂಟಿ ಶೇಕ್ ತೊಗೊಂಡು ಇಟ್ಕೊಂಡಿರಿ, ಸುಮ್ಮನೆ ಲೈಟಾಗಿ ಉಜ್ಜು. ಅವಾಗೇನೆ ನೈಸ್ ಶೇಕ್ ಬಂತು ಅಂದರೆ ಸೇಮ್ ಇಲ್ಲೂ ಒಂದು ನಟ್ ಇರುತ್ತೆ. ಇದನ್ನು ಸ್ಪ್ಯಾನರಲ್ಲಿ ಲೂಸ್ ಮಾಡಿ, ಸ್ಕ್ರೂಡ್ರೈವರಿಂದ ಟೈಟ್ ಮಾಡಿ, ಮತ್ತು ಸ್ಪ್ಯಾನರಲ್ಲಿ ಟೈಟ್ ಮಾಡಿ. ಇದು ಈ ಶೇಕ್ ಮೇಲೆ ನಿಮ್ಗೆ ಅದೇ ತುಳಿಬೇಕಾದ್ರೆ ಇಲ್ಲಿ ಸೌಂಡ್ ಬರ್ತದೆ ಅಂದರೆ ಈ ಪಾರ್ಟ್ಸ್ ಒಂದಿದೆ ಅಂತ ಇದನ್ನು ಹೊಸ್ದಾಗ್ತದೆ. ಇದಲ್ದೇ ಬರೀ ಈ ಶೇಕ್ಗಳು ನಿಲ್ಸೋಕ್ಕೆ ಈಗ ನಾನು ಹೇಳ್ಕೊಟ್ಟಿದ್ದೆ ಐಡಿಯಾ. ಅದೇ ನಿಮಗೆ ಸಂದೋಗೈತೆ ಅಂದರೆ ಈ ಪಾರ್ಟ್ ಎರಡು ಫ್ಲ್ಯಾಟ್ ಇರುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳಿ. ಇನ್ನೊಂದು ಸೈಡು ಉಂಡೆ ಇರುತ್ತೆ. ಈ ಫ್ಲ್ಯಾಟ್ ಇರೋದು ನಟ್ಟು ಟೈಟ್ ಮಾಡ್ತಾರಲ್ಲ ಆ ಕಡೆ ಮಾಡ್ಕೋಬೇಕು ಫ್ಲ್ಯಾಟ್. ಈ ಸೂಜಿ ಏನೇನು ಮಾಡ್ತಾರೆ ಒಬ್ಬೊಬ್ರು ಹಿಂಗೆ ಹಾಕ್ತಾರೆ ಸ್ಟ್ರೈಟಾಗಿ. ಅವಾಗ ಏನಾಗ್ತದೆ, ಹೊಲಿಗೆ ಬಿಟ್ಟು ಬರೋದು, ದಾರ ಕಟ್ಟೋದು, ಈ ಥರ ಪ್ರಾಬ್ಲಮ್ ಇರ್ತದೆ. ಅದು ಪ್ರಾಬ್ಲಮ್ ಮಾಡಬಾರ್ದು ಅಂದರೆ ಈ ಫ್ಲ್ಯಾಟು ನಟ್ ಟೈಟ್ ಮಾಡ್ಕೊಂಡು ಹೋಗಬೇಕು. ಒಂದು ಎರಡನೇದು, ಸೂಜಿ ಎಷ್ಟು ಹೊತ್ತೋ ಅಷ್ಟು ಮೇಲೆ ತಳ್ಳಬೇಕು. ಫುಲ್ ತಳ್ಳಿದಾಗ
ಇನ್ನೊಂದು ಚಿಕ್ಕ ಸ್ಕ್ರೂ ಇರ್ತದೆ, ಆ ಸ್ಕ್ರೂಗೆ ಸೂಜಿ ಟಚ್ ಆಗಿರುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ, ಸೂಜಿನ ಅವರು ಇಷ್ಟ ಬಂದಾಗ ಅಂದಾಜ್ ಮೇಲೆ ಹಾಕ್ಬಿಡ್ತಾರೆ. ಅವಾಗ ಏನಾಯ್ತದೆ, ಸೂಜಿ ಕೆಳಗಡೆ ಇರ್ತಲ್ಲ, ಹೊಲಿಗೆ ಹತ್ತತ್ರ ಬರೋ ಹೊಲಿಗೆ ಟಾಕ್ ಹೊಡಿತದೆ. ಆ ಟಾಕ್ ಹೊಡೆಯೋ ರೀಸನ್ ಸೂಜಿ ಸರಿ. ನಿಮ್ಮ ಮೈಂಡಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡೋದು ಏನಂದರೆ, ಈಗ ಫಸ್ಟ್ ಒಂದು ಸೂಜಿ ಹಾಕಿದ್ದೀವಿ, ಕಟ್ಟಾಗೋಯ್ತು, ಆ ಸೂಜಿ ತೆಗೆದು ಬೇರೆ ಸೂಜಿ ಹಾಕಿದಾಗ ಪ್ರಾಬ್ಲಮ್ ಬರ್ತಿದೆ ಅಂದರೆ ನಿಮ್ಮದೇ ಮಿಸ್ಟೇಕ್. ಏನು ಮಿಸ್ಟೇಕು? ಒಂದು ಸೂಜಿ ಲೋಕಲ್ ತೊಗೊಂಡಿರ್ತಾರ, ಒಂದು ಸೂಜಿ ಉಲ್ಟಾ ಹಾಕಿರ್ತಾರ, ಇಲ್ಲ ಸೂಜಿ ಕೆಳಗೆ ಫಿಟ್ ಮಾಡಿರ್ತಾರೆ, ಇಷ್ಟೆಲ್ಲ ಅಡ್ಜಸ್ಟ್ಮೆಂಟ್. ಆಮೇಲೆ ಟೈಟ್, ಉಲ್ಟಾ ಟೈಟ್ ಮಾಡಿದ್ಮೇಲೆ ಒಂದು ಚಿಕ್ಕ ಸ್ಕ್ರೂಡರ್ ಇಟ್ಕೊಳ್ಳಿ, ಚಿಕ್ಕ ಸ್ಕ್ರೂಡರಿಂದ ಟೈಟ್ ಮಾಡ್ಕೊಳ್ಳಿ, ಆಯಿತಾ? ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ, ಸೂಜಿ ಬಿತ್ತಾ ಇದ್ದೀನಿ ಅಂದ್ಬಿಟ್ಟು ಆ ಕಡೆ ತೊಲಗಿಸ್ತಾರೆ ಆ ವಯಸ್ಸು. ಆವಾಗ ಏನಾಗ್ತದೆ, ಇಷ್ಟು ಕಟ್ಟಾಗ್ಬಿಡುತ್ತೆ. ಇಷ್ಟು ಕಟ್ಟಾದರೆ ಇದನ್ನು ನೀವು ರಿಮೂವ್ ಮಾಡೋಕ್ಕಾಗಲ್ಲ. ಸೊ ಅಬ್ಸರ್ವ್ ಮಾಡ್ಕೊಳ್ಳಿ, ಯಾವತ್ತೂ ಮಿಷಿನ್ ಹಿಂಗೆ ಇಟ್ಕೊಂಡಿರ್ತಾರಲ್ಲ, ನಮ್ಮ ಸೈಡು ಲೂಸು, ಆಪೋಸಿಟ್ ಟೈಟು, ಓಕೆನಾ? ಫ್ಲಾಟ್ ಆಗಿರೋದು ರೈಟ್ ಸೈಡು, ಗುಂಡ ಇರೋದು ಲೆಫ್ಟ್ ಸೈಡ್. ಈ ಕಡೆ ಆಮೇಲೆ ಮೇನ್ ಆಯಿಲ್ ಹಾಕೋ ಜಾಗ, ಈ ಪಾರ್ಟ್ಸ್ ಆಯಿಲ್ ಇದೆಯಾ? ನೀವು ಹೊಲಿತಾರ ಇಲ್ವೋ, 2 ದಿನಕ್ಕೆ ಒಂದ್ಸರಿ ಹೊಲಿದ್ರು ಪರವಾಗಿಲ್ಲ, ಇಲ್ಲೊಂದು ಡ್ರಾಪ್ ಆಯಿಲ್ ಹಾಕಬೇಕು ಈ ಪಾರ್ಟ್ಸ್ಗೆ. ಆಮೇಲೆ ಮಿಷನ್ಸಲ್ಲಿ 1, 2, 3, ಈ 3 ಪ್ಲಸ್ ಇದೊಂದು, ಇದು ದಿನ ಹಾಕುವಂಥ ಜಾಗ. ಇನ್ನು ಮಿಕ್ಕಿದ ಹೋಲ್ಸೆಲ್ಲ ಇದೆಯಲ್ಲ, ಹೋಲ್ಸೆಲ್ಲ ಬಂದು ವಾರಕ್ಕೊಂದು ಡ್ರಾಪು, 2 ವಾರಕ್ಕೊಂದು ಡ್ರಾಪ್ ಬೇಕಾದ್ರೆ ಹಾಕೊಳ್ಳಿ. ಎಲ್ಲೆಲ್ಲ ಹಾಕೋಬೇಕು? ವೀನಸ್ ನಿಮ್ಗೆ ಜಗ್ಸಿ ಯಾವ್ಯಾವ ಪಾರ್ಟ್ಸ್ ನಿಮಗೆ ಜಾಯಿಂಟ್ ಆಗಿದೆಯೋ, ಯಾವ್ಯಾವ ಪಾರ್ಟ್ಸ್ ಮೂವ್ಮೆಂಟ್ ಆಗುತ್ತೋ ಇಲ್ಲೆಲ್ಲ ಹಾಕಿದಷ್ಟು ಮಿಷಿನ್ ನೀವು ಹೊಸ್ದಾಗಿ ತೊಗೊಂಡಾಗ ಏನಿರ್ತದೆ ಸೌಂಡು, ಅದೇ ಸೌಂಡ್ ಕಂಟಿನ್ಯೂ ಆಗುತ್ತೆ. ನೀವು ಆಯಿಲ್ ಹಾಕ್ತಾನೆ ಮೇಂಟೈನ್ ಮಾಡಿದಾಗ ಏನಿರ್ತದೆ, ಮಿಷಿನ್ ಸೌಂಡ್ ಬರೋದು ಸುಮ್ಮನೆ ಮಿಷಿನ್ಗೆ ನೀರು ಹಾಕ್ಬಿಡೋದು. ಆಯಿಲಲ್ಲೂ ಅಷ್ಟೇ, ಆಯಿಲ್ ಅಂಟೊಡಿಬಾರ್ದು. ಉದ್ದೇಶ ಏನಂದರೆ, ಈಗ ನೀವು ಕೊಬ್ಬರಿನೇ ಹಾಕ್ತೀರ ಅಂದ್ಕೊಡಿ, ಇಷ್ಟು ಫ್ರೀ ಇರೋ ಮಿಷಿನ್ ಏನಾಯ್ತದೆ, ಸ್ಟಾರ್ಟಿಂಗ್ ಏನು ಫೀಲ್ ಆಗೋಲ್ಲ, 2ನೇ ಸರಿ ಏನು ಫೀಲ್ ಆಗೋಲ್ಲ, ಹೋಯ್ತದೆ. ಏನಾಯ್ತದೆ, ಒಂದೊಂದು ಪಾರ್ಟ್ಸ್ ತುಕ್ಕಿಡಿತು ಅಂದರೆ ಜಾಮ್ ಆಗೋದು. ಆಯಿಲ್ ಟೈಟ್ ಆದರೆ ಇವೆಲ್ಲ ಜಾಮ್ ಆಯ್ತು ಅಂದರೆ ಮಿನಿಮಮ್ 1-1.5 ಸಾವಿರ ರೂಪಾಯಿ ಬಿಲ್. ಯಾಕಂದರೆ ಅದನ್ನು ಮಾಡ್ಬೇಕಾದ್ರೆ ನಾವು ಎಲ್ಲ ಪಾರ್ಟ್ಸ್ನ ಬಿಚ್ಚಿ ಆ್ಯಸಿಡಲ್ಲಿ ಹಾಕಿ 4 ದಿನ ಒಣಗಿಸ್ಬಿಟ್ಟು ಮತ್ತೆ ಜೋಡಿಸ್ಬೇಕು. ನಿಮ್ಗೆ ಆ ಕೆಲಸ ಬರಬಾರ್ದು ಅಂದರೆ ಆಯಿಲ್, ಅದು ವೈಟ್ ಆಯಿಲು ಅಂಟೊಡಿಬಾರ್ದು. ಅಂಟೊಡೆದ್ರೆ ನಿಮಗೆ ಆಯಿಲ್ ವೇಸ್ಟ್, ನೀವು ತೊಗೊಂಡಿರೋ ಆಯಿಲ್ ವೇಸ್ಟ್. ಹಾಕೋದು ಲೂಸ್ ಬಂದರೂ ಹೇಳಿದ್ಮೇಲೆ ಏನು ಪ್ರಾಬ್ಲಮ್ ಆಗುತ್ತೆ. ಒಂದ್ಸರಿ ಯಾರು ನೀವ್ಯಾರು ಮೇಡಮ್, ಇನ್ನೊಂದ್ಸರಿ ದಾರ ಹಾಕಿ. ಪ್ರಾಬ್ಲಮ್ ಅಂದರೆ ನೀವು ಏನು ಮಾಡಬೇಕು ಅಂದರೆ ಒಂದ್ಸರಿ ಯಾವತ್ತೂ ಮೇಲ್ಮೇಲೆ ಹಾಕ್ಬಾರ್ದು. ದಾರ ಹಾಕ್ಬೇಕಾದ್ರೆ ಏನು ಮಾಡಬೇಕು, ಡೀಪಾಗಿ ಹಾಕಬೇಕು. ಡೀಪಾಗಿ ಅಂದರೆ ದಾರ ಇದು ಬರ್ತಿರಲ್ಲ, ಇಲ್ಲಿ ಬಂದ ಮೇಲೆ ಈ ಕೈಯಲ್ಲಿ ದಾರ ಇಟ್ಕೊಂಡಿದ್ದು ಈ ದಾರನ ಎಳಿಬೇಕು, ಇದನ್ನು ಎಳಿಬೇಕು. ಈ ಕೈ ಬಿಟ್ಬಿಟ್ಟು ಹೇಳಿದ್ರೆ ಟೈಟ್ ಬರಬೇಕು. ಈಗ ಎಳೀರಿ ದಾರ, ಇಷ್ಟು ಬರಬೇಕು. ನಿಮ್ಮ ಮನೇಲಿ ಇಷ್ಟು ಬರ್ತಿಲ್ಲ ಅಂದರೆ ನೀವೇನು ಮಾಡಿರ್ತೀರ, ದಾರನ ಮೇಲ್ಮೇಲೆ ಹಾಕ್ಬಿಟ್ಟಿರ್ತೀರ. ಮೇಲ್ಮೇಲೆ ಹಾಕಿದಾಗ ಪ್ರಾಬ್ಲಮ್ ಬರುತ್ತೆ. ಎರಡನೇದು, ಫಸ್ಟು ಈ ನಟ್ಟು ಲೂಸಲ್ಲಿರಲಿ, ಇವೆರಡು ಪ್ಲೇಟು ಸ್ವಲ್ಪ ಅಗಲ ಮಾಡಿ. ಅಗಲ ಮಾಡಿದಾಗ ಈ ದಾರ ಏನಾಗ್ತದೆ, ವೇಸ್ಟ್ ಥರ ಕಟ್ಟಾಗಿ ಒಳಗಡೆ ಪೌಡ್ರ್ ಥರ ಲಾಕಾಗಿರ್ತದೆ. ಆವಾಗೇನಾಗ್ತದೆ, ಈ ದಾರನ ನಿಮಗೆ ಬಿಟ್ಕೊಡೋಲ್ಲ, ನಾರ್ಮಲ್ ದಾರ ಬಿಟ್ಕೊಡೋಲ್ಲ. ನೀವೇನೇ ಟೈಟ್ ಮಾಡಿದ್ರೂ ವೇಸ್ಟ್ ಅದು. ಆ ಪ್ರಾಬ್ಲಮ್ ಬರಬಾರ್ದು ಅಂದರೆ 2 ಪ್ಲೇಟು ಡಿವೈಡ್ ಮಾಡಿ, ಇಲ್ಲಿ ಡಸ್ಟ್ ಇದ್ದರೆ ಉರ್ಬಿ, ಸೂಜಿನ ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲಿ ಡಸ್ಟ್ ಇರಬಾರ್ದು ಅಷ್ಟೇ, 2 ಪ್ಲೇಟ್ ಮಧ್ಯೆ. ಓಕೆ, ಆಮೇಲೆ ಇಲ್ಲಿ ಬರ್ಬೇಕಾದ್ರೆ ಟೈಟಾಗಿ ಇಟ್ಕೊಂಡು ಎಳಿಬೇಕು. ಆಮೇಲೆ ಇಲ್ಲ ಕೊಡಿ, ಇಲ್ಲಿ ಹಾಕ್ಕೊಂಡು ಇನ್ನು ಸೂಜಿಗೆ ಇದು ಒಂದು ಸ್ಟೆಪ್ ಆಯ್ತಲ್ಲ. ಯಾವುದಕ್ಕೂ ಆಯಿಲ್ ಬಿದ್ದೋಗಿದ್ದಕ್ಕೆ ರೆಸ್ಟ್ ಹಿಡ್ದಂಗೆ ಆಗ್ಬಿಡ್ತದೆ. ಆಯಿಲ್ ಬಿದ್ದಾಗ ಏನಾಗ್ತದೆ, ಈ ಥರ ತುಕ್ಕಿಡಿ ಎಲ್ಲ ಆಗಿದೆ. ಮೇಂಟೈನ್ ಮಾಡಿ. ಇನ್ನು ಕೇಸ್ ಮೊಬೈಲ್ ಹಾಕ್ಬೇಕಾದ್ರೆ ಸ್ಟ್ರೈಟ್ ಇವೆಲ್ಲ ಗೊತ್ತಲ್ಲ ನಿಮಗೆ, ಹಿಂಗೆ ಹಾಕ್ಬಿಟ್ಟು ಪುಷ್ ಮಾಡಬೇಕು. ಪುಷ್ ಆದರೆ ಇದು ಆ ಕಡೆ ತಿರುಗಲ್ಲ. ಒಬ್ಬರು ಏನು ಮಾಡ್ತಾರೆ, ಹೊಸೊಬ್ಬರು ಇದನ್ನು ಅರ್ಧ ನಿಲ್ಲಿಸ್ಬಿಡ್ತಾರೆ. ಅರ್ಧಕ್ಕೆ ನಿಲ್ಸಿದಾಗ ಏನಾಗ್ತದೆ, ತಿರುಗಿಸ್ದಾಗ ಇದು ತಿರುಗುತ್ತೆ, ಸೂಜಿ ಕಟ್ಟಾಗ್ತವೆ. ಆ ಪ್ರಾಬ್ಲಮ್ ಬರಬಾರ್ದು. ನೀಟಾಗಿ ಪುಷ್ ಮಾಡಿ, ಸ್ವಲ್ಪ ದಾರ ಒದ್ದಾಡಿ. ಇನ್ನು ಈ ಸ್ಟೆಪ್ ಏನಂದರೆ, ಈಗ ಒಳಗಡೆ ದಾರ ಸೇರ್ಕೊಂಡಿತ್ತು ನೋಡಿ ಸ್ಟಾರ್ಟಿಂಗು, ಆ ಪ್ರಾಬ್ಲಮ್ ಬರಬಾರ್ದು ಅಂದರೆ ನೀವು ಯಾವಾಗ ಬಟ್ಟೆ ಪೀಸ್ ಕೊಟ್ಬಿಡ್ಬೇಕು.
ಪೀಸ್ ಕೊಟ್ಟಾದ್ಮೇಲೆ ಒಳಗಡೆ ದಾರನೇ ಸೇರ್ಕೊಬಾರ್ದು ಅಂದರೆ ಇವೆರಡು ದಾರ, ಸೂಜಿ ದಾರ, ಬಾಬಿನ್ ದಾರ ಇದೆಯಲ್ಲ, ಎರಡು ದಾರ ಒಂದು ಬೆರಳಲ್ಲಿ ಇಟ್ಕೊಳ್ಳಿ. ಉದ್ದೇಶ ಏನಂದರೆ ಇದು ದಾರ ಬಿಟ್ಬಿಡ್ತೀರ. ಹಲೋ, ಹೀಗೆ ಇಟ್ಕೊಳ್ಳಿ. ಉದ್ದೇಶ ಈಗ ನೀವು ದಾರ ಬಿಟ್ಬಿಟ್ಟು ಹಿಂಗೆ ತಿರುಗಿಸ್ದಾಗ ಏನಾಯ್ತದೆ, ಇವೆರಡು ದಾರ ಹೇಳ್ಕೊಡುತ್ತೆ. ಹೇಳ್ಕೊಡೋದಾರ ಎಲ್ಲ ಹೋಗುತ್ತೆ ಇದ್ರೊಳಗಡೆ. ಈಗ ಸೇರ್ಕೊಂಡಿತ್ತು ನೋಡಿ ದಾರ, ಅದು ಸೇರ್ಕೊಳ್ಳೇಬಾರ್ದು ಅಂದರೆ ನೀವು ಯಾವಾಗ ಹೋದ್ರೆ ಎರಡು ದಾರ ಇಟ್ಕೊಂಡು ಒಂದೊಂದು ಎರಡವರೆಗೆ ಅಷ್ಟೇ, ಆಮೇಲೆ ಬಿಟ್ಬಿಟ್ಟು ಹೊಲಿರಿ. ಈಗ ಹೊಲಿತಾ ಇದ್ದೀರಾ, ಬಟ್ಟೆ ಹೊಲಿತಾ ಇದ್ದಂಗೆ ಬಟ್ಟೆ ಮುಗಿಸಿದೆ, ಇದರಿಂದಲೇ ಬಟ್ಟೆ ಈಗ ಇನ್ನೊಂದು ಬೇರೆ ಕೊಡ್ತೀರಾ. ಅವಾಗ ಈ ದಾರ ಇರೋದ್ರಿಂದ ಪ್ರಾಬ್ಲಮ್ ಇರೋಲ್ಲ, ಕಂಟಿನ್ಯೂ ಮಾಡ್ಬೋದು ನೀವು. ನೀವು ಅದೇ ಹೋಗಿ ಆಚೆ ಬಂದಮೇಲೆ ದಾರ ಒಂದ್ಸರಿ ಕಟ್ ಮಾಡ್ತೀರಲ್ಲ, ಮುಂದಕ್ಕೆ ಕಟ್ ಮಾಡಿದ್ಮೇಲೆ ಮತ್ತೆ ಬಟ್ಟೆ ಪೀಸ್ ಕೊಟ್ಟಾಗ ಮತ್ತೆ ದಾರ ಇಟ್ಕೋಬೇಕು. ಈಗ ಮತ್ತೆ ದಾರ ಇದೆಯಾ, ಮತ್ತೆ ಇಟ್ಕೋಬೇಕು. ಇದು ಬಿಟ್ಟರೆ ದಾರ ಒಳಗೋಯ್ತು, ಒಳಗೋದ್ರೆ ದಾರ ಸೇರ್ಕೊಳ್ತು, ದಾರ ಸೇರ್ಕೊಂಡ್ರೆ ನಾವು ಬರಬೇಕಿಲ್ಲ ನೀವೇ ಮಾಡಬೇಕು. ಈ ಥರ ಇರ್ತದೆ. ಆ ಪ್ರಾಬ್ಲಮ್ ಬರಬಾರ್ದು ಅಂದರೆ ದಾರ ಇಟ್ಬೇಕು. ಎರಡೇ ಅವ್ರಿಗೆ ನೋಡಿ, ದಾರ ಬಿಟ್ಬಿಡ್ತೀನಿ. ಈಗ ಹೇಳ್ಕೊತಾ ಹೇಳ್ಕೊಳ್ಳೋದಾದ್ರೆ ಒಳಗಡೆ ಹೋಗ್ಬೋದು. ಓಕೆ,